ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರಜರಯುತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಸೂಕ್ತಿರತ್ನಾಕರೇ ರಮ್ಯೇ ಮೂಲರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂಸಃ ಪ್ರೀಯಂತಾಂ ಗುರವೋ ಮಮ ವಾಲ್ಮೀಕಿರ್ಗೌಃ ಪುನೀಯಾನ್ನೋ ಮಹೀಧರಪದಾಶ್ರಯಾ ಯತ್ಕಾವ್ಯಮುಪಜೀವಂತಿ ಕವಯಸ್ತರಣಕಾ ಇವ. ಸೂಕ್ತಿರತ್ನಾಕರೇ ರಮ್ಯೇ ಮೂಲರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂಸಃ ಪ್ರೀಯಂತಾಂ ಗುರವೋ ಮಮ. ನಾವು 10ನೇ ಸರ್ಗವನ್ನು ನೋಡಬೇಕಿತ್ತು. ಹನುಮಂತ ರಾವಣನ ಒಳಕೋಣೆಗೆ ಬಂದ ನೋಡಬೇಕು ಅಂತ. ಹಾಗೆ ಒಳಕೋಣೆಗೆ ಬಂದಾಗ ಏನನ್ನು ನೋಡಿದ ಅಂತ, ತತ್ರ ಚೈಕತಮೇ ದೇಶೇ ದಿವ್ಯಮಾಲೋಪಶೋಭಿತಂ ದದರ್ಶ ಪಾಂಡುರಂ ಛತ್ರಂ ತಾರಾಧಿಪತಿ ಸನ್ನಿಭಂ. ಒಂದು ಚಂದ್ರನಂತೆ ಇರುವ ವಸ್ತುವನ್ನು ನೋಡಿದನಂತೆ. ಅದು ರಾವಣನ ಮುಖ ಅಂತೂ ಖಂಡಿತ ಅಲ್ಲ, ಅದು ದುಂಡಾಗಿರುವ ಮಂಚ. ಜಾತರೂಪ ಪರಿಕ್ಷಿಪ್ತಂ ಚಿತ್ರಭಾನೋತ್ಸಮಪ್ರಭಂ ಅಶೋಕಮಾಲಾವಿತತಂ ದದರ್ಶ ಪರಮಾಸನಂ. ಬಂಗಾರದ ಕಟ್ಟಿನಲ್ಲಿ ಇರುವ ಮಿದುವಾದ ಹಾಸಿನ ಆಸನವನ್ನು ನೋಡಿದ. ವಾಲವ್ಯಜನ ಹಸ್ತಾಭಿಃ ವೀಜ್ಯಮಾನಂ ಸಮಂತತಃ ಗಂಧೈಶ್ಚ ವಿವಿಧೈರ್ಜುಷ್ಟಂ ವರಧೂಪೇನ ಧೂಪಿತಂ. ಅನೇಕ ಜನ ದಾಸಿಯರು ಬೀಸಣಿಗೆಯಿಂದ ಮಲಗಿರುವ ರಾವಣನಿಗೆ ಗಾಳಿ ಬೀಸ್ತಾ ಇದ್ದಾರೆ. ಪರಮಾಸ್ತರಣಾಸ್ತೀರ್ಣಂ ಆವಿಕಾಜಿನ ಸಂವೃತಂ ದಾಮಭಿರ್ವರ ಮಾಲ್ಯಾನಾಂ ಸಮಂತಾದುಪಶೋಭಿತಂ. ಒಳ್ಳೆಯ ಹಾಸುಗೆ, ಕುರಿಯ ರೋಮದಿಂದ ಮಾಡಿದ ಕಂಬಳಿ, ಅವುಗಳಿಂದ ಕೂಡಿದ್ದಾನೆ. ವರಮಾಲ್ಯಾನಾಂ ದಾಮಭಿ, ಸುತ್ತಲೂ ಕೂಡ ಹೂಮಾಲೆಗಳು ಇಳಿಬಿದ್ದಿವೆ. ತಸ್ಮಿನ್ ಜೀಮೂತ ಸಂಕಾಶಂ ಪ್ರದೀಪ್ತೋಜ್ವಲ ಕುಂಡಲಂ. ಬೆಳ್ಳಗಿರುವ ಹಾಸಿಗೆಯಲ್ಲಿ ಅತ್ಯಂತ ಕಪ್ಪಗಿನ ರಾವಣ ಮಲಗಿದ್ದ. ಕಾಂಟ್ರಾಸ್ಟ್, ಇದು ಎಷ್ಟು ಬೆಳ್ಳಗಿತ್ತೋ ರಾವಣ ಅಷ್ಟು ಕಪ್ಪಗಿದ್ದ. ಆ ರಾವಣನ ಬಗ್ಗೆ ಹೇಳ್ತಾರೆ, ಜೀಮೂತ ಸಂಕಾಶಂ, ಕರಿಮೋಡದಂತೆ ಇರುವ, ಪ್ರದೀಪ್ತೋಜ್ವಲ ಕುಂಡಲಂ, ಹೊಳೆಯುವ ಉಜ್ವಲವಾದ ಕಿವಿಯೋಲೆ. ಕುಂಡಲ ಅಂದರೆ ಕಿವಿಯೋಲೆ. ಉಜ್ವಲವಾದ ಕುಂಡಲದಿಂದ ಕೂಡಿದ್ದ. ಬಂಗಾರ ಹೊಳೆಯತ್ತೆ ಅಂದರೆ ಅವನ ಮೈ ಹೊಳಿಬೇಕೆ? ಕಪ್ಪಗಿನ ಇದ್ದೆಲಿನಂತಹ ಮೈಬಣ್ಣ. ಲೋಹಿತಾಕ್ಷಂ ಮಹಾಬಾಹುಂ ಮಹಾರಜತವಾಸಸಂ. ಲೋಹಿತಾಕ್ಷಂ,
ಕೆಂಪು ಕಣ್ಣು, ಚೆನ್ನಾಗಿ ಕುಡಿದಿದ್ದ ಆದ್ದರಿಂದ ಕೆಂಪು ಕಣ್ಣು. ಮಹಾರಜತ ವಾಸಸಂ, ಬಂಗಾರದ ರೇಕು, ಅದೇ ಬಟ್ಟೆಯಾಗಿತ್ತು. ಲೋಹಿತೆ ನಾನು ಲಿಪ್ತಾಂಗಂ ಚಂದನೇನ ಸುಗಂಧಿನ, ಕಪ್ಪು ಬಣ್ಣದ ಮೈಯ ಅವನಿಗೆ ಕೆಂಪು ಬಣ್ಣದ ಚಂದನದ ಲೇಪನ. ಸಂಧ್ಯಾ ರಕ್ತಮಿವಾಕಾಶೆ ತೋಯದಂ ಸತಡಿದ್ಗುಣಂ, ಆ ಬಂಗಾರದ ಆಭರಣ, ಅವನ ಅದ್ಭುತವಾದ ಕಪ್ಪು ಬಣ್ಣದ ಮೈ ಎರಡೂ ನೋಡಿದರೆ ಸಂಜೆ ಕೆಂಪು ಶೇಡಿರುವ ಕಪ್ಪು ಬಣ್ಣದ ಮೋಡದ ತರಹ ಕಾಣ್ತಾ ಇದ್ದ ಅಂತ. ವೃತಮಾಭರಣೈರ್ದಿವ್ಯೈ ಸುರೂಪಂ ಕಾಮರೂಪಿಣಂ ಸೌರುಕ್ಷವನ ಗುಲ್ಮಾಢ್ಯಂ ಪ್ರಸುಪ್ತಮಿವ ಮಂದರಂ. ಇದನ್ನ ನೀವು ಅದು ಹೇಗೆ ಅರ್ಥ ಮಾಡ್ಕೊಳ್ತೀರೋ ಗೊತ್ತಿಲ್ಲ. ಇಲ್ಲಿ ಇರೋದನ್ನು ನಾನು ಹೇಳುತ್ತೇನೆ. ಅರ್ಥಗಳು ನಿಮ್ಮ ನಿಮ್ಮ ಕಲ್ಪನಾ ವಿಲಾಸಕ್ಕೆ ಒಳಪಟ್ಟದ್ದು. ಒಳ್ಳೆಯ ಆಭರಣದಿಂದ ಕೂಡಿದ್ದ ಆ ಹಾಸಿಗೆಯ ಮೇಲೆ ಅವನು ಮಲಗಿದ್ದ. ಅವನ ಮೈಯನ್ನು ನೆನಪಿಸಿಕೊಳ್ಳಿ, ರೋಮಗಳು, ಕೂದಲು ಎಲ್ಲ ಗಿಡಮರಗಳಿಂದ ತುಂಬಿರುವ ಮಂದರ ಪರ್ವತವೇ ಮಲಗಿದೆಯೋ ಎಂಬಂತೆ ಇತ್ತಂತೆ. ಎಷ್ಟು ಭೀಕರ! ಅವನು ಮಲಗಿದ್ದ, ಅವನ ರೋಮಗಳೆಲ್ಲ ಒಳ್ಳೆ ಗಿಡದ ತರಹ, ಹುಲ್ಲಿನ ತರಹ ಇತ್ತು. ಮಲಗಿದ್ನಲ್ಲ, ಮಂದರ ಪರ್ವತವೇ ಮಲಗಿದೆಯೋ ಎಂಬಂತೆ ಇತ್ತು ಅಂತಾರೆ. ವಾಲ್ಮೀಕಿಗಳಿಗೆ ಹಾಸ್ಯ ಪ್ರಜ್ಞೆ ನೋಡಿ ಹೇಗಿದೆ. ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಗು ನಿಲ್ಲಿಸಲಿಕ್ಕಾಗಲ್ಲ. ಕ್ರೀಡಿತ್ವೋಪರತಂ ರಾತ್ರೌ ವರಾಭರಣಭೂಷಿತಂ ಪ್ರಿಯಂ ರಾಕ್ಷಸ ಕನ್ಯಾನಾಂ ರಾಕ್ಷಸಾನಾಂ ಸುಖಾವಹಂ. ಚೆನ್ನಾಗಿ ಬೇಟದಾಟವಾಡಿ ದಣಿದು ಮಲಗಿದ್ದಾನೆ. ನಾನು ಅಚ್ಚ ಕನ್ನಡದಲ್ಲಿ ಹೇಳಿದ್ದೇನೆ. ಪೀತ್ವಾಪ್ಯುಪರತಂ ಚಾಪಿ ದದರ್ಶ ಸಮಃ ಕಪಿಃ ಭಾಸ್ವರೇ ಶಯನೇ ವೀರಂ ಪ್ರಸುಪ್ತಂ ರಾಕ್ಷಸಾಧಿಪಂ. ಹೊಳೆಯುವ ಹಾಸಿಗೆಯ ಮೇಲೆ ಅವನಿದ್ದಾನೆ. ನಿಶ್ವಸಂತಂ ಯಥಾ ನಾಗಂ ರಾವಣಂ ವಾನರೋತ್ತಮಃ. ಜೋರಾಗಿ ಗೊರಕೆ ಹೊಡೆಯುವ ಆನೆಯೋ ಎಂಬಂತೆ ಕಂಡ ಅಂತೆ. ಆಸಾದ್ಯ ಪರಮೋದ್ವಿಗ್ನ ಸೋಪಾ ಸರ್ಪತ್ಸುಭೀತವತ್. ಹತ್ತಿರ ಹೋಗಿ ಅಗಲವಾದ ಕಣ್ಗಳನ್ನು ಬಿಟ್ಟು ಹನುಮಂತ ಅವನನ್ನು ನೋಡಿದ. ಇದು ನಾರಾಯಣ ಪಂಡಿತಾಚಾರ್ಯರ ಕೈನಲ್ಲಿ ಸಿಗಬೇಕು. ಮುಂದೆ ಅದು ಬರುತ್ತೆ. ಅವನು ಬಿಳಿ ಹಾಸಿಗೆಯಲ್ಲಿ ಮಲಗಿ ಏನು ಉಸಿರು ಬಿಡ್ತಾ ಇದ್ದ. ದೀಪಾನ್ನ ಸಮಯಾಂಚಕ್ರುಹು ವ್ಯಕ್ತಂ ಮಣಿಮಯತ್ವತಃ. ರಾವಣನ ನಿಡಿದಾದ ಉಸುರುಗಳು ಆ ದೀಪವನ್ನು ಆರಿಸಲಿಲ್ಲ. ಯಾಕೆ ಗೊತ್ತಾ? ಅದು ಎಣ್ಣೆ ಬತ್ತಿಯಿಂದ ಮಾಡಿದ್ದಿದ್ರೆ ಆ ದೀಪ ಆರಿ ಹೋಗ್ತಾ ಇತ್ತು. ಆದರೆ ಅದು ಮಣಿಮಯವಾದದ್ದು, ಹೀಗಾಗಿ ಆರಲಿಲ್ಲ ಅಂತಾರೆ. ಅದು ಅವನ ವೈಭವ. ಆ ತರಹ ಉಸಿರು ಬಿಡ್ತಾ ಇದ್ದ ಅಂತ. ನಿಶ್ವಸಂತಂ ಅಥಾರೋಹಣಮಾಸಾದ್ಯ ವೇದಿಕಾಂತರಮಾಶ್ರಿತಃ ಕ್ಷೀಬಂ ರಾಕ್ಷಸ ಶಾರ್ದೂಲಂ ಪ್ರೇಕ್ಷತೆ ಸ್ಮ ಮಹಾಕಪಿಃ. ಸ್ವಲ್ಪ ದೂರದಲ್ಲಿ ನಿಂತ, ಹತ್ತಿರ ಬಂದು ನೋಡಿದ. ಫಿಲ್ಮ್ ಅವ್ರ ಪರಿಭಾಷೆಯಲ್ಲಿ ಹೇಳೋದಾದ್ರೆ ಕ್ಲೋಸಪ್ ಆಯಿತು. ಏನು ಲಾಂಗ್ ಶಾಟಲ್ಲಿ ನೋಡ್ಲಿಕ್ಕೆ ಹೋದ. ವೇದಿಕಾಂತರಮಾಶ್ರಿತಃ, ಇನ್ನೊಂದು ಸ್ವಲ್ಪ ದೂರದ ಜಗುಲಿಯಲ್ಲಿ ನಿಂತು ರಾವಣನನ್ನು ನೋಡಿದ ಅಂತೆ. ಶುಶುಭೇ ರಾಕ್ಷಸೇಂದ್ರಸ್ಯ ಸ್ವಪತಃ ಶಯನಂ ಶುಭಂ ಗಂಧಹಸ್ತಿ ನಿತಂ ವಿಷ್ಟಂ ಯಥಾ ಪ್ರಸ್ರವಣಂ ಮಹತ್. ದೂರದಲ್ಲಿ ನಿಂತಾಗ ಆ ದೊಡ್ಡ ಆನೆ, ಬೆಳ್ಳಗಿನ ಆನೆಯ ಮೇಲೆ
ಕರಿ ದ್ರವ ಹರಿತಾ ಇರೋ ಹಾಗಿತ್ತಂತೆ. ಕಾಂಚನಾಂಗದ ಸನ್ನದ್ಧೋ ಶುಶುಭೆ ರಾಕ್ಷಸೇಂದ್ರಸ್ಯ ಕಾಂಚನಾಂಗದ ಸನ್ನದ್ಧೋ ದದರಚ ಸಮಹಾತ್ಮನಃ ವಿಕ್ಷಿಪ್ತೌ ರಾಕ್ಷಸೇಂದ್ರಸ್ಯ ಭುಜಾವಿಂದ್ರಧ್ವಜೋಪಮೌ. ತನ್ನೆರಡೂ ಕೈಗಳನ್ನು ಪೂರ್ತಿಯಾಗಿ ಆಚೆ ಹಾಕಿ ಮಲ್ಕೊಂಡಿದ್ದಾನೆ. ಪರ್ವತದ ಗುಹೆಯಿಂದ ಹೊರಬಂದು ನಿಡಿದಾಗಿ ಮೈಚಾಚಿ ಮಲಗಿರುವ ಹಾವಿನ ತರಹ ಇತ್ತಂತೆ ಅವನ ತೋಳುಗಳು. ಐರಾವತ ವಿಷಾಣಾಗ್ರೈ ಆಪೀಡನ ಕೃತೌರಣೌ ವಜ್ರೋಲ್ಲಿಖಿತ ಪೀನಾಂಸೌ ವಿಷ್ಣು ಚಕ್ರ ಪರೀಕ್ಷತೌ. ಅವನ ಮೈತುಂಬ ಗಾಯದ ಗುರುತುಗಳು, ಏನು ಕುರುಪು ಅಂತಾರಲ್ಲ ಆ ತರಹ. ಚಾಕುವಿನ ರೇಜರ್ನ ಅಥವಾ ಲಾಂಗ್ ಅದರ ಗುರುತುಗಳು. ಅದು ಯಾವುದು ಅಂದರೆ ಐರಾವತ ವಿಷಾಣಾಗ್ರಹಿ. ಐರಾವತ ಎಂಬ ಇಂದ್ರನ ಆನೆ ಇಂದ್ರನ ಜೊತೆ ಯುದ್ಧ ಮಾಡ್ಬೇಕಾದ್ರೆ ತಿವಿದಿದ್ನಲ್ಲ, ಐರಾವತದ ದಂತಗಳು, ಅದರ ಗುರುತೆಲ್ಲ ಅಲ್ಲೆಲ್ಲ ಇತ್ತಂತೆ. ಅದು ರಾವಣನ ಮೈ ಮೇಲೆ. ಆಮೇಲೆ ವಜ್ರೋಲ್ಲಿಖಿತ ಪೀನಾಂಸವು, ವಜ್ರ ಅಂದರೆ ಸಿಡಿಲ ಬಡಿಗೆ, ಆ ಸಿಡಿಲು ಬಿದ್ದು ಅನೇಕ ಗುರುತುಗಳು ಉಂಟಾಗಿದ್ದುವು. ವಿಷ್ಣು ಚಕ್ರ ಪರೀಕ್ಷತವು, ವರುಣನ ಆಯುಧದ ಪೆಟ್ಟು ಅಲ್ಲಿ ಇತ್ತು. ವಿಷ್ಣು ಅನ್ನೋದಕ್ಕೆ ವರುಣ ಅಂತ ಅರ್ಥ. ವಿಷ್ಣು ಅಂದರೆ ವಿಷ್ಣು ಅಲ್ಲ, ಅವನು ಯಾವತ್ತೂ ಯುದ್ಧವೇ ಮಾಡಿಲ್ಲ ದೇವರ ಜೊತೆ. ವಾಮನನ ಎದುರು ತಿರುಗಿದ್ದಾನೆ, ಆದರೆ ಅಲ್ಲಿ ಮುಷ್ಟಿಪ್ರಹಾರ ಮಾಡಿದ್ದು, ಅವನು ಅಷ್ಟು ದೂರ ಹೋಗಿ ಬಿದ್ದದ್ದು ಅಂತ. ಅದರಿಂದಾಗಿ ವಿಷ್ಣು ಚಕ್ರ ಪರೀಕ್ಷಿತವು. ಪೀನೌ ಸಮಸುಜಾತಾಂಸೌ ಸಂಗತೌ ಬಲ ಸಂಯುತೌ ಸುಲಕ್ಷಣ ನಖಾಂಗುಷ್ಠೌ ಸ್ವಂಗುಲೀಯ ಕಲಕ್ಷಿತೌ. ಆಮೇಲೆ ಪೀನೌ ಸಮಸುಜಾತಾಂಶವು, ಉರುಟಾಗಿ ಉದ್ದವಾಗಿ ದಪ್ಪವಾಗಿತ್ತು ಅವನ ತೋಳುಗಳು. ಸುಲಕ್ಷಣ ನಖಾಂಗುಷ್ಠವು, ಒಳ್ಳೆಯ ಲಕ್ಷಣ ಇರುವ ಬೆರಳು ಮತ್ತು ಹೆಬ್ಬೆರಳು ಮೊದಲಾದವುಗಳೆಲ್ಲ. ಉಗುರು ಲಕ್ಷಣ ಭರಿತವಾಗಿರೋದು ಅಂದರೆ ಕೆಂಪಗಿರೋದು ಅಂತ. ಕೆಂಪಗಿದೆ ಅಂದರೆ ರಕ್ತ ಸಂಚಾರ ಚೆನ್ನಾಗಾಗ್ತಾ ಇದೆ ಅಂತ. ರಕ್ತ ಸಂಚಾರ ಚೆನ್ನಾಗಾಗದೆ ಹೋದರೆ ಅಲ್ಲಿ ಉಗುರು ಕಪ್ಪಾಗ್ತದೆ. ಇಲ್ಲಿ ಹಾಗಿಲ್ಲ, ಉಗುರು ಕೆಂಪಗಿದೆ ಅಂತಂದರೆ ರಕ್ತ ಸಂಚಾರ ಚೆನ್ನಾಗಾಗ್ತಾ ಇದೆ. ಇಡೀ ಹಸ್ತ ಸಾಮುದ್ರಿಕಕ್ಕೆ ಅದೇ ಅರ್ಥ. ಅವರ ಲಕ್ಷಣದಿಂದ ಅದೇನು ಅಂತ ಗೊತ್ತಾಗತ್ತೆ ಅಂತ. ಆಮೇಲೆ ವಿಕ್ಷಿಪ್ತೌ ಶಯನೆ ಶುಭ್ರೇ ಸ್ವಂಗುಲೀಯಕ ಲಕ್ಷಿತವು, ಒಳ್ಳೆ ಉಂಗುರಗಳನ್ನು ಹಾಕೊಂಡಿದ್ದ. ಅಲ್ಲ, ಇಲ್ಲಿ ವೈರಾಗ್ಯವನ್ನು ಉಪದೇಶ ಮಾಡುವವರೇ ಉಂಗುರ ಹಾಕೊಂಡಿರ್ಬೇಕಾದ್ರೆ ಅವನು ವೈರಾಗ್ಯವೇ ಬೇಡ ಅಂತ ಹೇಳುವವನು ಅವನು ಉಂಗುರ ಹಾಕೊಳ್ಬಾರದು ಅಂದರೆ ಹೇಗೆ? ಒಳ್ಳೆ ಉಂಗುರಗಳನ್ನು ಹಾಕಿಕೊಂಡವನು ಈ ರೀತಿ ಹಾಕಿದ್ನಂತೆ. ಅದು ಹೇಗಿತ್ತು ಅಂದರೆ ಒಂದೊಂದು ಬೆರಳುಗಳು ಒಂದೊಂದು ಹೆಡೆಗಳ ತರಹ ಇದ್ದು, ಪಂಚಶೀರ್ಷಾವು ಇವೋರಗವು, 5 ಹೆಡೆಗಳಿರುವ ಹಾವೋ ಎಂಬಂತೆ ಕಾಣಿಸ್ತಾ ಇತ್ತು. ಶಶಕ್ಷತಜ ಕಲ್ಪೇನ ಸುಶೀತೇನ ಸುಗಂಧಿನ ಚಂದನೇನ ಪರಾರ್ಧ್ಯೇನ ಸ್ವನುಲಿಪ್ತೌ ಸ್ವಲಂಕೃತವು. ರಕ್ತಚಂದನವನ್ನು ಮೈತುಂಬ ಹಚ್ಚಿಕೊಂಡಿದ್ದ. ಯಾಕೆಂದರೆ ತಣ್ಣಗಿರಲಿ ಅಂತ. ನನ್ನಿಂದ ಬೇರೆಯವರು ತಲೆಬಿಸಿ ಆಗೋದಿರಲಿ, ನಾನಂತೂ ತಣ್ಣಗಿರಬೇಕು ಅಂದ ಅವನಿಗೆ. ಉತ್ತಮ ಸ್ತ್ರೀ ವಿಮೃದಿತವು ಗಂಧೋತ್ತಮ ನಿಷೇವಿತವು ಯಕ್ಷಪನ್ನಗ ಗಂಧರ್ವ ದೇವದಾನವರಾವಿಣವು. ಒಳ್ಳೆಯ ಹೆಣ್ಣು ಮಕ್ಕಳು ಚೆನ್ನಾಗಿ ನಾದಿದ ಗಂಧ, ತೇಯ್ದ ಗಂಧ, ಅದರಿಂದ ಹಾಕಿಕೊಂಡಿರುವ ಯಕ್ಷ ಮೊದಲಾದ ಎಲ್ಲ ತರಹದ ಜಾತಿಯ ಜನರನ್ನ ಅಳಿಸಿದ ಕೈಗಳು. ರಾವಣ ಅಂತಂದ್ರೇನೆ ಅಳಿಸುವವ ಅಂತ. ರಾವಯತಿ, ಜಗತ್ತನ್ನೆಲ್ಲ ಅಳಿಸ್ತಾನೆ, ಆದ್ದರಿಂದ ಅವನಿಗೆ ರಾವಣ ಅಂತ. ಅವನಿಗೆ ಮೊದಲು ಏನು ಹೆಸರಿತ್ತು? ಯಾಕೆ ಹೆಸರು ಬೇಕು? ದಶಾನನ ಸಾಕಲ್ವ, ಹೆಸರು ಯಾಕೆ? ಗುರುತಿಸ್ಲಿಕ್ಕೆ. ನಮ್ಮ ತರಹ ಏನು ಹೆಸರಿಟ್ಕೊಳ್ಬೇಕಾದ ಅಗತ್ಯ ಇಲ್ಲ. ಇದ್ಯಾವುದಿದು? 10 ತಲೆಯವನು, ಎಕ್ಸ್ಕ್ಲೂಸಿವ್ ನೇಮ್. ಇನ್ನೇನು? ದೇರ್ ಇಸ್ ನೋ ಸ್ಟ್ರಗಲ್ ಟು ರೆಕಗ್ನೈಸ್ ಹೂ ಈಸ್ ಹಿ.
ಮತ್ತೆ ರಾವಣ ಊರವರೆಲ್ಲ ಅಳಿಸ್ತಾನೆ. ಅದರಿಂದಾಗಿ ಈ ರಾವಣ ಅನ್ನೋದನ್ನು ನೇರ ಅನುವಾದ ಮಾಡಿದ್ರೆ ಸುಮ್ಮನೆ ತಮಾಷೆಗೆ ಹೇಳ್ತಾರೆ, ಅದು ವೈಪರ್ ಅಲ್ಲ, ವೀಪರ್ ಅಳಿಸ್ತಾನೆ. ಆ ತರಹದವನು ದದರಚ ಸಕಪಿಸ್ತಸ್ಯ ಬಾಹು ಶಯನ ಸಂಸ್ಥಿತಂ ಮಂದರಸ್ಯಾಂತರೇ ಸುಪ್ತೌ ಮಹಾಹೀರುಷಿತಾವಿವ. ಆ ತೋಳುಗಳನ್ನು ಇನ್ನೊಂದು ರೀತಿ ವರ್ಣನೆ ಮಾಡುತ್ತಾ ಇದ್ದಾರೆ ವಾಲ್ಮೀಕಿಗಳು. ಮಂದರ ಪರ್ವತದ ಇಳಿಜಾರು ಭಾಗದಲ್ಲಿ ತಲೆ ಕೆಳಗಾಗಿ ನಿದ್ರೆ ಮಾಡ್ತಾ ಇರುವ ಎರಡು ಹಾವುಗಳೋ ಎಂಬಂತೆ ಕಂಡುವಂತೆ. ತಾಭ್ಯಾಂ ಚ ಪರಿಪೂರ್ಣಾಭ್ಯಾಂ ಉಭಾಭ್ಯಾಂ ರಾಕ್ಷಸೇಶ್ವರ ಶುಶುಭೇ ಚಲ ಸಂಕಾಶಃ ಶೃಂಗಾಭ್ಯಾಮಿವ ಮಂದರ. ಮಂದರ ಪರ್ವತಕ್ಕೆ ಎರಡು ಕೋಡಗಲ್ಲುಗಳು, ಶಿಖಿರಗಳು ಇದ್ರೆ ಹೇಗಿರಬೇಕೋ ಆ ರೀತಿ ಇತ್ತಂತೆ. ಚೂತ ಪುನ್ನಾಗ ಸುರಭಿ ಬಕುಲೋತ್ತಮ ಸಂಯುತ ಮೃಷ್ಟಾನ್ನ ರಸ ಸಂಯುಕ್ತ ಪಾನಗಂಧ ಪುರಸ್ಸರ. ಅವನ ಬಾಯಿಂದ ಹೊರಟ ವಾಸನೆಯನ್ನೂ ವಾಲ್ಮೀಕಿಗಳು ದಾಖಲಿಸಿದ್ದಾರೆ. ಮಾವಿನ ಚಿಗುರು, ಕೇದಗೆ, ಅದು ಜೊತೆಗಿದ್ದರಿಂದ ಅವನ ಬಾಯಿಂದ ಹೊರಟ ಪರಿಮಳ ಸ್ವಲ್ಪ ಅದರಿಂದ ಕೂಡಿತ್ತು. ಆಮೇಲೆ ಒಳ್ಳೆ ಸ್ವಾದಿಷ್ಠವಾದ ಊಟ ಮಾಡಿದ್ದ, ಮೃಷ್ಟಾನ್ನ ರಸ ಸಂಯುಕ್ತ. ಆಮೇಲೆ ಪಾನಗಂಧ ಪುರಸ್ಸರ, ಚೆನ್ನಾದ ಮದ್ಯದ ಪರಿಮಳ ಅವನ ಬಾಯಿಂದ ಹೊರಟಿತು. ಪಾನಗಂಧ ಪುರಸ್ಸರ. ತಸ್ಯ ರಾಕ್ಷಸರಾಜಸ್ಯ ನಿಶ್ಚಕ್ರಾಮ ಮಹಾಮುಖಾತ್ ಶಯಾನಸ್ಯ ವಿನಿಶ್ವಾಸಃ ಪೂರಯನ್ನಿವ ತದ್ಗೃಹಂ. ಆ ಹೊರಟ ಗೊರಕೆ ಇಡೀ ಆ ಸುತ್ತಲಿನ ಖಾಲಿ ಜಾಗವನ್ನು ತುಂಬಿ ಸದ್ದು ಮಾಡಿಸುತ್ತಾ ಹೊರಬಂತು. ಮುಕ್ತಾಮಣಿ ವಿಚಿತ್ರೇಣ ಕಾಂಚನೇನ ವಿರಾಜತ ಮುಕುಟೇನಾಪವೃತ್ತೇನ ಕುಂಡಲೋಜ್ವಲಿತಾನನಂ ರಕ್ತಚಂದನ ದಿಗ್ಧೇನ. ಆಮೇಲೆ ಮುತ್ತಿನ ಮಣಿಗಳಿಂದ ಕೋದ ಬಂಗಾರ. ಆಮೇಲೆ ಅಪವೃತ್ತೇನ ಮುಕುಟೇನ, ಚಂದಾದ ಉರುಟಾಗಿರುವ ಜಡಬಿಲ್ಲೆ ಕಿರೀಟ. ಗಂಡು ಮಕ್ಕಳಿಗೆ ಕಿರೀಟ ಅಂತಾರೆ, ಹೆಣ್ಣು ಮಕ್ಕಳಿಗೆ ಚೂಡಾಮಣಿ ಅಂತಾರೆ. ಅದು ತಲೆಗೂದಲನ್ನ ಗಟ್ಟಿ ಕಟ್ಟಲಿಕ್ಕೆ ಇರುವಂತಹ ಒಂದು ಕಿರೀಟ ಅಂದರೆ ಆ ತರಹದ್ದು. ಅದರದ್ದು ಒಳಗಡೆ ಹೇಗಿರ್ತಿತ್ತು, ಅದು ಹೇಗೆ ಕಟ್ಟಿರ್ತಿತ್ತು ನಮಗೆ ಗೊತ್ತಿಲ್ಲ. ಏಕೆಂದರೆ ಕರ್ಣ ಅರ್ಜುನನ ಕಿರೀಟವನ್ನು ಕತ್ತರಿಸಿದಾಗ ಪೂರ್ತಿ ಅವನ ಉದ್ದವಾದ ಕೂದಲು ಹಾರಾಡಿತು. ಅದನ್ನು ಬಿಳಿ ಬಟ್ಟೆಯಿಂದ ಅವನು ಕಟ್ಟಿಕೊಂಡ ಅಂತ ಒಂದು ವರ್ಣನೆ ಇದೆ ಮಹಾಭಾರತದಲ್ಲಿ. ಅದರಿಂದ ಕಿರೀಟದ ಸ್ವರೂಪ ಹೇಗೆ, ಅದು ಯಾವ ರೀತಿ ಒಳಗಡೆಯಿಂದ ಕ್ಲಿಪ್ ಆಗಿತ್ತು ಅದು ಗೊತ್ತಿಲ್ಲ ನಮಗೆ. ಕಿರೀಟ ಹಾಕೊಳ್ತಾ ಇದ್ದದ್ದು ಸುಮ್ಮನೆ ಅಲ್ಲ, ಕೂದಲನ್ನು ಕಟ್ಟಲಿಕ್ಕೆ, ಪೂರ್ತಿ ಉದ್ದ ಬಿಟ್ಟ ಕೂದಲನ್ನು ಕಟ್ಟಲಿಕ್ಕೆ. ಆ ಕಿರೀಟ ಮುಕುಟೇನ ಅಪವೃತ್ತೇನ ಒಂದು ಸ್ವಲ್ಪ ಸೊಟ್ಟ ಆಗಿತ್ತಂತೆ. ಕುಂಡಲೋಜ್ವಲಿತಾನನಂ ಕಿವಿಯೋಲೆಯಿಂದ ಕಂಗೊಳಿಸುವ ಮೋರೆ. ರಕ್ತಚಂದನ ದಿಗ್ಧೇನ ತಥಾಹಾರೇಣ ಶೋಭಿನ ಪೀನಾಯತ ವಿಶಾಲೇನ ವಕ್ಷಸಾಭಿವಿರಾಜತಾಂ. ರಕ್ತಚಂದನವನ್ನ ಮೈಗೆಲ್ಲ ಮೆತ್ತಿಕೊಂಡಿದ್ದಾನೆ. ಅಷ್ಟೇ ಅಲ್ಲ, ತಾನು ಹಾಕಿಕೊಂಡ ಮುತ್ತಿನ ಮಾಲೆಗೂ ಮೆತ್ತಿದ್ದಾನೆ. ಅದು ಬಿಳಿ ಮತ್ತು ಕೆಂಪು ಚಂದನದಿಂದ ಕೂಡಿ ವಿಚಿತ್ರವಾದ ಹೊಳಪನ್ನು ಬೀರ್ತಾ ಇತ್ತು. ಪಾಂಡುರೇಣಾಪವಿದ್ಧೇನ ಕ್ಷೌಮೇಣ ಕ್ಷತಜೇಕ್ಷಣಂ ಮಹಾರೇಣ ಸುಸಂವೀತಂ ಪೀತೇನೋತ್ತರವಾಸಸಾ. ಒಳ್ಳೆಯ ರೇಷ್ಮೆಯ ಬಟ್ಟೆ, ಬೆಳ್ಳಗಿನ ರೇಷ್ಮೆಯ ಬಟ್ಟೆಯನ್ನು ಮತ್ತೆ ಇನ್ನೊಂದು
ಪೀತೇನ ಉತ್ತರ ವಾಸಸ, ಕೆಳಗಡೆ ಬೆಳ್ಳಗಿನ ಪಟ್ಟೆಯನ್ನು ಹುಟ್ಟಿದ್ದಾನೆ, ಮೇಲ್ಗಡೆ ಹಳದಿ ಬಣ್ಣದ ಪಟ್ಟೆಯನ್ನು ಹೊದ್ದಿದ್ದಾನೆ. ಮಾಶರಾಶಿ ಪ್ರತೀಕಾಚಂ ನಿಶ್ವಸಂತಂ ಭುಜಂಗವತ್ ಗಾಂಗೆ ಮಹತಿ ತೋಯಾಂತೆ ಪ್ರಸುಪ್ತಮಿವ ಕುಂಜರಂ. ಉದ್ದಿನ ಮೂಟೆಯಂತೆ ಬಿದ್ದಿದ್ದ. ಮಾಶರಾಶಿ ಪ್ರತೀಕಾಶಂ ಅಂದರೆ ಶೇಪ್ ಕಳ್ಕೊಂಡಿತ್ತು ಅವನ ಶರೀರ. ಮಾಶರಾಶಿ ಪ್ರತೀಕಾಶಂ, ರಾಶಿ ಅಂದರೆ ಮೂಟೆ. ಮಾಶರಾಶಿ ಪ್ರತೀಕಾಚಂ ನಿಶ್ವಸಂತಂ ಭುಜಂಗವತ್, ಜೋರಾಗಿ ಉಸಿರು ಬಿಡುವ ಆನೆಯೋ ಎಂಬಂತೆ ಇದ್ದ. ಗಾಂಗೆ ಮಹತಿ ತೋಯಾಂತೆ ಪ್ರಸುಪ್ತಮಿವ ಕುಂಜರಂ, ಗಂಗಾ ನದಿಯ ತೀರದಲ್ಲಿ ಮಲಗಿರುವ ಆನೆಯೋ ಎಂಬಂತೆ ಕಾಣ್ತಾ ಇದ್ದ. ಆನೆ ಕಪ್ಪಗಿರುತ್ತೆ, ಗಂಗಾ ನದಿಯ ನೀರು ಬಿಳುಪಾಗಿರುತ್ತೆ. ಆ ರೀತಿ ಅಚ್ಚ ಬಿಳುಪಿನ ಹತ್ತಿಯ ಮೇಲೆ ಕಪ್ಪಗಿನ ಇವರು ಮಲಗಿದ್ದಾರೆ. ಅದನ್ನು ಇವರು ಹೇಳೋದು. ಒಬ್ಬ ಅಜ್ಜ ಮೊಮ್ಮಕ್ಕಳಿಗೆ ಕಥೆ ಹೇಳಬೇಕಾದ್ರೆ ಹೇಗೋ ಹಂಗೆ ಹೇಳ್ತಾರೆ. ವೇದವ್ಯಾಸರ ಸ್ಟೈಲ್ ಬೇರೆ, ಅದನ್ನು ನಾವು 5 ದಿವಸ ನೋಡಿರ್ತೀವಿ. ಇವ್ರ ಸ್ಟೈಲ್ ಬೇರೆ, ವಾಲ್ಮೀಕಿಗಳು. ಚತುರ್ಭಿಕ್ ಕಾಂಚನೈರ್ ದೀಪೈ ದೀಪ್ಯಮಾನಂ ಚತುರ್ದಿತಂ ಪ್ರಕಾಶೀಕೃತ ಸರ್ವಾಂಗಂ ಮೇಘಂ ವಿದ್ಯುತ್ ಗಣೈರಿವ. 4 ದೀಪಗಳನ್ನು ಇಟ್ಟಿದ್ರಂತೆ. ಅದೇನು ನಮ್ಮಲ್ಲಿ ಈಗ ಗರ್ಭಗುಡಿಗೆ ಒಂಥರ ದೊಡ್ಡ ಲೈಟ್ ಬಿಡ್ತೇವಲ್ಲ, ಫ್ಲಡ್ ಲೈಟ್ ತರಹದ್ದು, ಆ ತರಹ ಈ ಭೂಪ ತನ್ನ ಹಾಸಿಗೆಗೆ ಹಾಕಿಸ್ಕೊಂಡಿದ್ದ. ಎಲ್ಲ ಹತ್ತಿರ ಬಂದವರು ನನ್ನ ಸರ್ವಾಂಗವನ್ನು ನೋಡಿ ತೃಪ್ತರಾಗಲಿ ಅಂತ. ಅಲ್ಲ, ಅಲ್ಲಿರೋದು ನಾನು ಹೇಳ್ತಾ ಇರೋದು. ನಾನು ಯಾವುದನ್ನು ಉತ್ಪ್ರೇಕ್ಷೆ ಮಾಡ್ತಾ ಇಲ್ಲ. ಪ್ರಕಾಶೀಕೃತ ಸರ್ವಾಂಗಂ ಅಲ್ಲಿರುವ ಶಬ್ದ. ತನ್ನ ಎಲ್ಲ ಮೈಯನ್ನು ತೋರಿಸಿಕೊಂಡಿದ್ದ. ಹೇಗೆ ಮೇಘಂ ವಿದ್ಯುತ್ ಗಣೈರಿವ, ಹಲವಾರು ಮಿಂಚುಗಳು ಮಿಂಚಿದಾಗ ಕಪ್ಪು ಮೋಡ ಹೇಗೆ ಕಾಣಬೇಕು ಆ ರೀತಿ ಇತ್ತಂತೆ. ಪಾದಮೂಲಗತಾಶ್ಚಾಪಿ ದದರ್ಶ ಸುಮಹಾತ್ಮನಃ ಪತ್ನಿ ಸಪ್ರಿಯ ಭಾರ್ಯಸ್ಯ ತಸ್ಯ ರಕ್ಷಪತೇರ್ಗೃಹೇ. ಆಮೇಲೆ ಅವನು ಮಲ್ಕೊಂಡಿದ್ದಾನೆ. ಅವನ ಕಾಲಿನ ಕಡೆ ಮಲಗಿರುವ ಅವನೆಲ್ಲ ಹೆಂಡಿರನ್ನು ನೋಡಿದನಂತೆ. ಒಬ್ಬರೇ ಇಬ್ಬರೇ, ಮುಖ ಕೈ ಕಾಲು ಚಂದ ಇರುವ ಹೆಣ್ಮಕ್ಕಳನ್ನೆಲ್ಲ ತಂದು ಗುಡ್ಡೆ ಹಾಕೊಂಡಿದ್ದ. ಅದರಿಂದಾಗಿ ಪತ್ನೀಹಿ ಬಹಳ ಜನರನ್ನು ನೋಡ್ತಾ ಇದ್ದ. ಅವರೆಲ್ಲ ಹೇಗಿದ್ರು? ಶಶಿ ಪ್ರಕಾಶ ವದನಾ, ಚಂದದ ಮೊರೆಯವರು. ವರಕುಂಡಲ ಭೂಷಣಾ, ಒಳ್ಳೆಯ ಕಿವಿಯೋಣೆ ಒಡವೆಗಳನ್ನು ತೊಟ್ಟವರು. ಅಮ್ಲಾನ ಮಾಲ್ಯಾಭರಣ, ಒಣಗದ ಮಾಲೆಯವರು. ಆ ತರಹದವರನ್ನು ನೋಡಿದನಂತೆ. ಅವರೆಲ್ಲರೂ ಕೂಡ ನೃತ್ಯವಾದಿತ್ರ ಕುಶಲಾ, ನರ್ತನದಲ್ಲಿ ವಾದ್ಯವನ್ನು ನುಡಿಸುವುದರಲ್ಲಿ ಜಾಣರು. ರಾಕ್ಷಸೇಂದ್ರ ಭುಜಾಂಕಗಾಹ, ಅವರ ಮೈ ಮೇಲೆ ಈ ರಾವಣನ ಕೈಯ ಗುರುತುಗಳಿದ್ವಂತೆ. ಎಷ್ಟು ಒರಟಾಗಿ ಹ್ಯಾಂಡಲ್ ಮಾಡಿದ್ನೋ ಏನೋ. ವರಾಭರಣಧಾರಿಣ್ಯ ನಿಷಣ್ಣಾ ದದೃಶೇ ಕಪಿಹಿ, ಒಳ್ಳೆಯ ವೇಷವನ್ನು ತೊಟ್ಟಿದ್ದಾರೆ. ವಜ್ರವೈಡೂರ್ಯ ಗರ್ಭಾಣಿ ಶ್ರಮಣಾಂತೇಷು ಯೋಷಿತಾಂ ದದರ್ಶ ತಾಪನೀಯಾನಿ ಕುಂಡಲಾನಿ ಅಂಗದಾನಿ ಚ, ಎಲ್ಲ ಬಂಗಾರದ ಒಡವೆಗಳು, ಕಿವಿಯೋಲೆ, ಆಮೇಲೆ ತೋಳಬಂದಿ, ಇಲ್ಲಿ ಹಾಕುವಂಥದ್ದು ಎಲ್ಲ. ತಾಸಾಂ ಚಂದ್ರೋಪಮೈರ್ವಕ್ತ್ರೈಃ ಶುಭೈರ್ಲಲಿತ ಕುಂಡಲೈಃ ವಿರಾಜತ ವಿಮಾನಂ ತತ್ ನಭಸ್ತಾರಾಗಣೈರಿವ. ಆ ಬಂಗಾರ ನಕ್ಷತ್ರದಂತೆ ಇದ್ರೆ ಅವರ ಮೋರೆ ಚಂದ್ರನಂತೆ ಇತ್ತು. ಒಟ್ಟಾರೆ ಅವರ ಇಡೀ ಮೈಯನ್ನು ನೋಡಿದರೆ ಅರಿಲುಗಳಿಂದ ಕಂಗೊಳಿಸುವ ಮುಗಿಲಿನಂತೆ ಇತ್ತು. ಅರಿಲು ಅಂದರೆ ನಕ್ಷತ್ರ, ಕನ್ನಡದಲ್ಲಿ ಅರಿಲು ಅಂದರೆ ನಕ್ಷತ್ರ.
ನಕ್ಷತ್ರಗಳಿಂದ ಕಂಗೊಳಿಸುವ ಆಗಸದಂತೆ ಇತ್ತು. ತಾಸಾಂ ಮದವ್ಯಾಯಾಮ ಖಿನ್ನಾಸ್ತಾಃ ರಾಕ್ಷಸೇಂದ್ರಸ್ಯ ಯೋಷಿತಃ ತೇಷು ತೇಷ್ವವಕಾಶೇಷು ಪ್ರಸುಪ್ತಾಃ ತನುಮಧ್ಯಮಾಃ. ಎಲ್ಲರೂ ಕೂಡ ಆಟ ಆಡಿ ದಣಿದು ಮಲಗಿದ್ದಾರೆ. ಅಂಗಹಾರೈಸ್ತಥೈವಾನ್ಯಾಃ ಕೋಮಲೈನೃತ್ಯಶಾಲಿನಿ ವಿನ್ಯಸ್ತ ಶುಭತರವಾಂಗಿ ಪ್ರಸುಪ್ತಾ ವರವರ್ಣಿನಿ. ಬೇರೆ ಬೇರೆ ತರಹದ ನರ್ತನದ ಭಂಗಿಯಲ್ಲೋ ಎಂಬಂತೆ ಮಲಗಿದ್ದಾರೆ. ಕಾಚಿದ್ವೀಣಾಂ ಪರಿಶ್ವಜ್ಯ ಪ್ರಸುಪ್ತಾ ಸಂಪ್ರಕಾಶತೆ. ಅಲ್ಲಿ ಒಬ್ಬಳು ವೀಣೆಯನ್ನು ಮಿಡಿಯುತ್ತಾ ಕಡೆಗೆ ದಣಿದು ವೀಣೆಯನ್ನೇ ಅಪ್ಪಿ ಮಲಗಿದ್ದಾಳೆ. ಮಹಾನದಿ ಪ್ರಕೀರ್ಣೇವಾ ನಲಿನಿ ಪೋತಮಾಶ್ರಿತ. ನದಿಯಿಂದ ಕೂಡಿದ ಪೋತಂ ದೋಣಿ ಯಾವ ರೀತಿ ದೋಣಿಯ ಮೇಲೆ ನದಿ ಹರಿದಿರುತ್ತೆ ಆ ರೀತಿ ಅವಳು ದೋಣಿಯಂತೆ ಇರುವ ವೀಣೆಯನ್ನು ಅಪ್ಪಿ ಮಲಗಿದ್ದಾಳೆ. ಅನ್ಯ ಕಕ್ಷಗತೆ ನೈವ ಮಡ್ಡುಕೇನ ಅಸಿತೇಕ್ಷಣ ಪ್ರಸುಪ್ತ ಭಾಮಿನಿ ಭಾತಿ ಬಾಲಪುತ್ರೇ ವತ್ಸಲ. ಇನ್ನೊಬ್ಬಳು ಮಡ್ಡುಕ ಅಂದರೆ ತಬಲವನ್ನು ತನ್ನ ಕೈಯೊಳಗಡೆ ಇಟ್ಟುಕೊಂಡು ಬಾರಿಸ್ತಾ ಇದ್ದವಳು ಹಾಗೇ ನಿದ್ರೆ ಹೋಗ್ಬಿಟ್ಟಿದ್ದಾಳೆ. ಹೇಗಿದೆ? ಬಾಲಪುತ್ರೇವ ವತ್ಸಲ, ಮಗುವನ್ನು ಎತ್ತಿಕೊಂಡ ತಾಯಿಯೋ ಎಂಬಂತೆ ಇದ್ದಾಳೆ. ಪಟಹಂ ಚಾರು ಸರ್ವಾಂಗಿ ನ್ಯಸ್ಯ ಶೇತೆ ಶುಭಸ್ತನಿ ಚಿರಸ್ಯ ರಮಣಂ ಲಬ್ಧ್ವಾ ಪರಿಶ್ವಜ್ಯೇವ ಕಾಮಿನಿ. ಪಟಹ ಅಂತ, ಪಟಹ ಅಂದರೆ ಸರಿಸುಮಾರು ಚಂಡೆಯ ತರಹ ಬರುವಂತಹ ಒಂದು ವಾದ್ಯ, ಅದನ್ನು ಅಪ್ಪಿ ಮಲಗಿದ್ದಾಳೆ. ಕಾಚಿದ್ವೀಣಾಂ ಪರಿಶ್ವಜ್ಯ ಸುಪ್ತ ಕಮಲಲೋಚನ ವರಂ ಪ್ರಿಯತಮಂ ಗೃಹ್ಯ ಸಕಾಮೇವ ಹಿ ಕಾಮಿನಿ. ಇನ್ನೊಬ್ಬಳು ವೀಣೆಯನ್ನೇ ಅಪ್ಪಿಕೊಂಡು ಮಲಗಿದ್ದಾಳೆ. ಅವಳು ಪ್ರಾಯ ರಾವಣನನ್ನ ಮನದಲ್ಲಿ ನೆನೆದು ವೀಣೆಯನ್ನು ಅಪ್ಪಿರಬೇಕು ಅಂತ ಕಾಣಿಸ್ತಾ ಇತ್ತು. ವಿಪಂಚೀಂ ಪರಿಗೃಹ್ಯಾನ್ಯ ನಿಯತಾ ನೃತ್ಯಶಾಲಿನಿ ನಿದ್ರಾವಶಮನುಪ್ರಾಪ್ತ ಸಹ ಕಾಂತೇವ ಕಾಮಿನಿ. ಈ ಸಂತೂರ್ ಅಂತ ಕರೀತಾರಲ್ಲ, ಅದನ್ನು ವಿಪಂಚಿ ಅಂತ ಕರೆಯೋದು. ಒಬ್ಬಳು ಅದನ್ನ ಇಟ್ಕೊಂಡು ಮಲಗಿದ್ಲಂತೆ, ಇನ್ನೊಬ್ಳು ಮೃದಂಗವನ್ನ, ಇನ್ನೊಬ್ಳು ಪಣವ ಅನ್ನುವ ವಾದ್ಯವನ್ನ, ಇನ್ನೊಬ್ಳು ಡಿಂಡಿಮ ಅಂತಂದ್ರೆ ದೊಡ್ಡ ಡಮರುಗ, ಅದನ್ನು ಇಟ್ಕೊಂಡು ಮಲಗಿದ್ದಾಳೆ. ಇನ್ನು ಆಡಂಬರ ಕಲಶೀಂ ಅಪವಿಧ್ಯಾನ್ಯ ಪ್ರಸುಪ್ತ ಭಾತಿ ಭಾಮಿನಿ. ಚೆನ್ನಾಗಿ ಕುಡಿದ ಮದ್ಯದ ಪಾತ್ರೆಯನ್ನ ಹೇಗೋ ಹೀಗೆ ಚೆಲ್ಲಿ ಒಬ್ಬಳು ಮಲಗಿದ್ಲಂತೆ. ಅನ್ಯ ಕಮಲ ಪತ್ರಾಕ್ಷಿ ಪೂರ್ಣೇಂದು ಸದೃಶಾನನ. ಇನ್ನೊಬ್ಬಳು ನಿದ್ರೆಯ ಭರದಲ್ಲಿ ಆಟ ಆಡ್ತಾ ದಣಿದು ತನ್ನ ಗೆಳತಿಯನ್ನೇ ಅಪ್ಪಿ ಮಲಗಿದ್ಲು. ಆತೋದ್ಯಾನಿ ವಿಚಿತ್ರಾಣಿ ಪರಿಶ್ವಜ್ಯ ವರಸ್ತ್ರೀಯ. ಹಾಗೆ ಎಲ್ಲರೂ ಕೂಡ ಹೇಗೇಗೋ ಮಲಗಿದ್ದಾರೆ. ಗೌರೀಂ ಕನಕವರ್ಣಾಭಾಂ ಇಷ್ಟಾಂ ಅಂತಃಪುರೇಶ್ವರೀಂ. ಅಲ್ಲಿ ಒಬ್ಬ ಹೆಣ್ಣನ್ನು ನೋಡಿದ. ಈ ತನಕ ನೋಡಿದ ಹೆಣ್ಣು ಮಕ್ಕಳಲ್ಲಿ ಅತ್ಯಂತ ಚಲುವೆ. ಅವಳು ಯಾರು ಗೊತ್ತಾ? ಮಂದೋದರಿ ಅಥವಾ ಮಂಡೋದರಿ. ಮಂಡ ಅಂದ್ರೆ ಚಂದ ಅಂತ, ಮಡಿಭೂಷಾಯಾಮ್ ಅಂತ ಧಾತು, ಮಂಡ ಅಂತ ಶಬ್ದ ಆಗತ್ತೆ. ಚಂದದ ಹೊಟ್ಟೆಯವಳು, ನಡುವೆ ಕಿರಿದಾಗಿರುವ ಹೊಟ್ಟೆಯವಳು, ಆ ತರಹದ, ಅದಕ್ಕೆ ಮಂಡೋದರಿ ಅಂತ ಅವಳಿಗೆ. ಆ ಮಂಡೋದರಿಯನ್ನು ನೋಡಿದ. ತರ್ಕಯ ಮಾಸ ಸೀತೇತಿ ರೂಪಯೌವನ ತಂಪದ. ಓ ಇವಳೇ ಸೀತೆ ಅಂತ ಅಂದ್ಕೊಂಡಂತೆ. ಹರ್ಷೇಣ ಮಹತಾಯುಕ್ತ ನನ್ನಂದ ಹರಿಯೂಥಪಃ. ಸಂತೋಷ ಆಗಿ ಹೋಯಿತು. ಅವನ ಸಂತೋಷಕ್ಕೆ ಕೊನೆಯೇ ಇಲ್ಲ. ಆ ಸಂತೋಷವನ್ನು ಅವನು ಅಭಿವ್ಯಕ್ತಿಸಿದ್ದನ್ನ
ವಾಲ್ಮೀಕಿಗಳು ವರ್ಣನೆ ಮಾಡ್ತಾರೆ. ಆಸ್ಫೋಟಯಾಮಾಸ ಚುಚುಂಬ ಪುಚ್ಛಂ ನನಂದ ಚಿಕ್ರೀಡ ಜಗೌ ಜಗಾಮ ಸ್ತಂಭಾನ್ ಅರೋಹನ್ ನಿಪಪಾತ ಭೂಮೌ ನಿದರಚಯನ್ ಸ್ವಾಂ ಪ್ರಕೃತಿಂ ಕಪೀನಾಂ. ತೋಳು ತೊಡಗಳನ್ನು ತಟ್ಟಿಕೊಂಡ, ತನ್ನ ಬಾಲಕ್ಕೆ ಮುತ್ತಿಟ್ಟ, ಆನಂದಪಟ್ಟ, ಆಡಿದ, ಹಾಡಿದ, ಓಡಿದ, ಕುಣಿದ, ಕಂಬಗಳನ್ನು ಸರಸರನೆ ಹತ್ತಿದ, ಸರಸರನೆ ಇಳಿದ. ಕಪಿಗಳಿಗೆ ಸಂತೋಷ ಆದರೆ ಏನು ಮಾಡಬೇಕೋ ಆ ರೀತಿ ಅವನು ನಟನೆ ಮಾಡಿದ. ಆದರೆ ಆ ಶ್ಲೋಕದ ನಡೆ ನೋಡಿ ಎಷ್ಟು ಚಂದ ಇದೆ. ಆಸ್ಫೋಟಯ ಮಾಸ ಚುಚುಂಬ ಪುಚ್ಛಂ ನನಂದ ಚಿಕ್ರೀಡ ಜಗೌ ಜಗಾಮ ಸ್ತಂಭಾನ್ ಅರೋಹನ್ ನಿಪಪಾತ ಭೂಮೌ ನಿದರ್ಶಯನ್ ಸ್ವಾನ್ ಕಪಿತಿ ಪ್ರಕೃತಿಂ ಕಪೀನಾಂ. ಹೀಗೆ 10ನೇ ಅಧ್ಯಾಯ ಮುಗಿದಿದೆ, 10ನೇ ಸರ್ಗ ಮುಗಿದಿದೆ. ಅವಧೂಯ ಚ ತಾಂ ಬುದ್ಧಿಂ ಬಭೂವಾವಸ್ಥಿತಸ್ತದ ಜಗಾಮ ಚಾಪರಾಂ ಚಿಂತಾಂ ಸೀತಾಂ ಪ್ರತಿ ಮಹಾಕಪಿಃ. ನಿಧಾನವಾಗಿ ತನ್ನನ್ನು ಕಂಟ್ರೋಲಿಗೆ ತಂದುಕೊಂಡು ಯೋಚನೆ ಮಾಡಿದ ಅಂತೆ. ಅಯ್ಯೋ ರಾಮ, ನಾನೇನು ನೋಡ್ತಾ ಇದ್ದೇನೆ? ನ ರಾಮೇಣ ವಿಯುಕ್ತ ಸಾ ಸ್ವಪ್ತುಮರ್ಹತಿ ಭಾಮಿನಿ. ರಾಮ ಬಿಟ್ಟ ಮೇಲೆ ಈ ರೀತಿ ಮಲಗಬಾರದಲ್ವೇ? ನ ಭೋಕ್ತುಂ ನಾಪ್ಯಲಂ ಕರ್ತುಂ ನ ಪಾನಮುಪಸೇವಿತುಂ. ಉಣ್ಣಲು, ಸಿಂಗರಿಸಿಕೊಳ್ಳಲು, ಈ ರೀತಿಯಾದ ಮದ್ಯವನ್ನು ಕುಡಿಯಲು ಅವಳಿಗೆ ಪರ್ಮಿಷನ್ ಇಲ್ಲ. ನಿಜವಾದ ದುಃಖ ಇತ್ತು ಅಂದರೆ ಅಲ್ಲಿ ಮದುವೆಯಲ್ಲಿ ಹಾಗೆ ಹೇಳೋದು, ಧರ್ಮೇಚ ಅರ್ಥೇಚ ಕಾಮೇಚ ನಾತಿ ಚರಾಮಿ. ಎಲ್ಲ ಒಟ್ಟಿಗೆ ಮಾಡುತ್ತೇನೆ. ಧರ್ಮ ನಮ್ಮಿಬ್ಬರದ್ದು ಒಂದೇ ಧರ್ಮ, ಹಣ ಇಬ್ಬರದ್ದು ಒಂದೇ ಅರ್ಥ, ಕಾಮ ಇಬ್ಬರು ಸೇರಿ ಮಾಡುವುದು ಅಂತ. ಈಗ ಏನಾಯಿತು ಇದು? ಅದೆಲ್ಲವನ್ನು ಮೀರ್ತಾ ಇದ್ದಾಳೆ. ನಾಣ್ಯಂ ನರಮುಪಸ್ಥಾತುಂ ಸುರಾಣಾಮಪಿ ಚೇಶ್ವರಂ ನಹಿ ರಾಮ ಸಮಕ್ಕಶ್ಚಿತ್ ವಿದ್ಯತೆ ತ್ರಿದಶೇಶ್ವಪಿ. ಬೇರೆಯ ಗಂಡನ್ನು ಮುಟ್ಟಬಾರದಲ್ವಾ? ಆಮೇಲೆ ನೋಡಿದ. ಅನ್ಯೇಯಮಿತಿ ನಿಶ್ಚಿತ್ಯ ಭೂಯಸ್ತತ್ರ ಚಚಾರ. ಓ, ಹಾಗಾದ್ರೆ ಇವಳು ಸೀತೆ ಅಲ್ಲ ಅಂತ ಹೇಳಿ ಮತ್ತೆ ತಿರುಗಿದ. ಇದೆಲ್ಲ ಹನುಮಂತನಿಗೆ ನಿಜವಾಗಿಯೂ ಇಲ್ಲ. ಯಾಕೆ ಅಂದರೆ ಅವನು ಹೇಳಿ ಆಗಿದೆ. ಯಾರು? ಸಂಪಾತಿ ಅಶೋಕವನದಲ್ಲಿ ಇದ್ದಾಳೆ ಅಂತ. ಇದು ಮನೆಯೇ ವಿನಃ ಅಶೋಕವನ ಅಲ್ಲ. ಅಶೋಕವನದಲ್ಲಿ ಯಾಕೆ ಇಟ್ಟಿದ್ದು ಅಂತ ನಾನು ಕಾರಣ ಹೇಳಿದ್ದೇನೆ. ಕಾಮೋದ್ದೀಪನ ಆಗಲಿಕ್ಕೆ ಹೂವಿನ ನಡುವೆ, ಉದ್ಯಾನದ ನಡುವೆ ಇಡೋದು ಬಹಳ ಸಂಪ್ರದಾಯ. ಮತ್ತೆ ಪ್ರತಿಯೊಬ್ಬ ರಾಜನ ಅರಮನೆಯಲ್ಲಿ ಅಶೋಕವನ ಇರ್ತಿತ್ತು. ಏಕೆಂದರೆ ಈ ಹೂವು ಮನಸ್ಸಿಗೆ ಚಿಕಿತ್ಸೆಯನ್ನು ಉಂಟು ಮಾಡುತ್ತೆ. ಅದಕ್ಕೆ ಸುಮನಸ್ಸಂತ ಕರೀತಾರೆ ಹೂವನ್ನು. ಒಳ್ಳೆಯ ಮನೋಭಾವವನ್ನು ಪ್ರಚೋದನೆ ಮಾಡುತ್ತೆ ಅಂತ ಸುಮನಸಹ ಅಂತ ಕರೀತಾರೆ. ಅದರಿಂದ ಅಲ್ಲಿ ಹೇಳಿ ಆಗಿದೆ, ಅದು ನೆನಪಿದೆ. ಆದರೂ ತೋರಿಸ್ತಾ ಇದ್ದಾನೆ ಅಂದರೆ ನೋಡಿ, ಇಲ್ಲೆಲ್ಲ ಹೇಳಬೇಕಾದ್ರೆ ನಿದರ್ಶಯನ್ ಸ್ವಾಂ ಅಂತ ಹೇಳ್ತಾರೆ. ಸುಭೀತವತ್, ರಾವಣನ ಬಳಿ ಹೋದಾಗ ಭೀತನಂತೆ ನಟಿಸಿದ ಅಂತ ಅಲ್ಲೇ ಉಂಟು. ಅದರಿಂದಾಗಿ ವಾಲ್ಮೀಕಿ ರಾಮಾಯಣದ ಪದಗಳನ್ನೇ ಒಂದು ಇಂಟ್ರೋಸ್ಪೆಕ್ಟಿವ್ ಆಗಿ ನೋಡಿದರೆ ಯು ಕ್ಯಾನ್ ರೀಡ್ ಬಿಟ್ವೀನ್ ದ ಲೈನ್ಸ್. ಅದು ವಿಡಂಬನೆ, ನಟನೆ ಅನ್ನೋದು ಗೊತ್ತಾಗುತ್ತೆ. ಆಮೇಲೆ ಮತ್ತೆ ಅಲ್ಲೇ ತಿರುಗಾಡಿದ ಅಂತೆ. ಅಲ್ಲಿಂದ ಆಚೆ ಏನು ಹೋಗಲಿಲ್ಲ, ಮತ್ತೆ ಅಲ್ಲೆಯೇ ತಿರುಗಾಡಿದ. ಕ್ರೀಡಿತೇನ ಪರಾಕ್ಲಾಂತಾ ಗೀತೇನ ಚ ತಥಾ ಪರಾಹ. ಇನ್ನೊಂದು ರೌಂಡ್ ಅವ್ರನ್ನೆಲ್ಲ ನೋಡ್ಕೊಂಡು ಬಂದ. ಕೆಲವರು ಹಾಡಿ ದಣಿದಿದ್ರು, ಕೆಲವರು ಕುಣಿದು ದಣಿದಿದ್ರು, ಇನ್ನು ಕೆಲವರು ಕುಡಿದು ದಣಿದಿದ್ರು. ಪಾನ ವಿಪ್ರಹತಾಸ್ತಥ ಮುರಜೇಶು ಮೃದಂಗೇಶು ಚೇಲಿಕಾಶು ಚ ಸಂಸ್ಥಿತಾ ತಥಾ ಸ್ತರಣ ಮುಕ್ತೇಶು ಸಂವಿಷ್ಟಾಶ್ಚಾಪರಾಸ್ತ್ರೀಯ. ಕೆಲವರು ನೆಲದಲ್ಲಿ ತಮ್ಮ ಮೈಯನ್ನು ಹಾಸಿದ್ರು, ಕೆಲವರು ವಾದ್ಯಗಳಲ್ಲಿ ತಮ್ಮ ಮೈಯನ್ನು ಹಾಸಿದ್ರು.
ಅಂಗನಾನಾಂ ಸಹಸ್ರೇಣ ಭೂಷಿತೇನ ವಿಭೂಷಣೈ, ಎಲ್ಲ ಒಳ್ಳೆ ರೂಪದಿಂದ ಯೌವನದಿಂದ ಕೂಡಿದ್ರು. ಸಾವಿರಾರು ಜನ ಅಲ್ಲಿದ್ರು. ದೇಶಕಾಲಾಭಿಯುಕ್ತೇನ ಯುಕ್ತವಾಕ್ಯಾಭಿಧಾಯಿನ ರಥಾಧಿಕೇನ ಸಂಯುಕ್ತಾಂ ದದರ್ಶ ಹರಿಯೂಥಪಃ. ಅಲ್ಲಿ ಯೋಗ್ಯವಾದ ಹಾಡುಗಳನ್ನು ಹಾಡ್ತಾ ಇದ್ರು, ಮಾತುಗಳನ್ನು ಆಡ್ತಾ ಇದ್ರು. ಹಾಗೆ ಆ ಹಜಾರವನ್ನು, ಇವತ್ತಿನ ಪರಿಭಾಷೆಯಲ್ಲಿ ಹಾಲ್ ಅನ್ನು ದಾಟಿದ. ಹಾಗೆ ದಾಟಿದ ಮೇಲೆ ಅಲ್ಲೊಂದಿಷ್ಟು ಜನ ಮಲಗಿದ್ರು. ದೇಶಕಾಲಾಭಿಯುಕ್ತಂಚ ಯುಕ್ತವಾಕ್ಯಾಭಿಧಾಯಿತತ್ ರಥಾವಿರತ ಸಂಸುಪ್ತಂ ದದರ್ಶ ಹರಿಯೂಥಪಃ. ಅವರೆಲ್ಲರ ನಡುವೆ ತಿರುಗಾಡಿದ. ಗೋಷ್ಠೆ ಮಹತಿ ಮುಖ್ಯಾನಾಂ ಗವಾಂ ಮಧ್ಯೆ ಯಥಾ ವೃಷಃ. ಹಲವು ಹಸುಗಳ ಮಧ್ಯೆ ಗೂಳಿ ತಿರುಗಿದ ಹಾಗೆ ಈ ಮುಖ್ಯ ಪ್ರಾಣ ತಿರುಗಿದ. ಗೂಳಿ ಅಂತ ಹೇಳೋದ್ರಲ್ಲೊಂದು ಔಚಿತ್ಯ ಇದೆ. ಉಪನಿಷತ್ತುಗಳಲ್ಲಿ ಮುಖ್ಯ ಪ್ರಾಣ ಗೂಳಿಯ ರೂಪದಲ್ಲಿ ಕಾಣಿಸಿಕೊಳ್ಳೋದುಂಟು. ಅಥ ವೃಷಭಯೇತ್ಯೋವಾಚ ಸತ್ಯಕಾಮಾಯಿತಿ ಓ ಭಗವೈತಿ ಅಂತ. ಮತ್ತೆ ಮುಖ್ಯ ಪ್ರಾಣನ ಧ್ವನಿ ಗೂಳಿಯಂತೆ ಆಳವಾದದ್ದು. ಅದಕ್ಕಾಗಿ ಅದೇ ರೂಪಕವನ್ನು ಇಲ್ಲಿ ವರ್ಣನೆ ಮಾಡ್ತಾರೆ. ಅದರಿಂದ ಇವರೆಲ್ಲರನ್ನು ನೋಡಿ ಮತ್ತೆ ರಾವಣನನ್ನು ನೋಡಿದ. ಕರೇಣು ಬಿರಿ ಯಥಾರಣ್ಯೇ ಪರಿಕೀರ್ಣೋ ಯಥಾದ್ವಿಪಃ. ದೊಡ್ಡ ಆನೆಯೊಂದು ಹಲವು ಹೆಣ್ಣಾನೆಗಳಿಂದ ಕೂಡಿದರೆ ಯಾವ ರೀತಿ ಇರಬೇಕೋ ಆ ರೀತಿ ಇತ್ತಂತೆ. ರೌಗ್ಮೇಶು ಚ ವಿಚಾಲೇಶು ಭಾಜನೇಶ್ಚಪ್ಯ ಭಕ್ಷಿತಾನ್. ಅಲ್ಲಿ ನೋಡಿದನಂತೆ ಜಿಂಕೆಯ, ಕಾಡೆಮ್ಮೆಯ, ಹಂದಿಗಳ ಮಾಂಸ ಅರ್ಧರ್ಧ ಕಚ್ಚಿ ಇಟ್ಟದ್ದು ಇತ್ತಂತೆ. ರೌಗ್ಮೇಶು ಚ ವಿಶಾಲೇಶು ಭಾಜನೇಶ್ಚಪ್ಯ ಭಕ್ಷಿತಾನ್. ಎಲ್ಲ ಬಂಗಾರದ ತಟ್ಟೆಗಳು. ಅಲ್ಲಿ ಅರ್ಧರ್ಧ ತಿಂದು ಬಿಟ್ಟ ಊಟಗಳು. ಕೆಲವೊಂದನ್ನು ಉಪಯೋಗಿಸಿಯೇ ಇರಲಿಲ್ಲ. ಅದನ್ನು ನೋಡಿದನಂತೆ. ವರಾಹವಾರ್ಧ್ರೀಣ ಸಕಾನ್ ದಧಿಸೌವರ್ಚಲಾಯುತಾನ್ ಶಲ್ಯಾನ್ ಮೃಗಮಯೂರಾಂಶ್ಚ ಹನುಮಾನ್ ಅನ್ವವೈಕ್ಷತ. ಜಿಂಕೆಯ ಮಾಂಸ, ನವಿಲಿನ ಮಾಂಸ ಆಯ್ತಾ, ಚಿಪ್ಪು ಹಂದಿಯ ಮಾಂಸ ಎಲ್ಲ ಇದೆ. ಒಂದನ್ನು ಟೇಸ್ಟ್ ಮಾಡಿರಲಿಲ್ಲ. ಬಂಗಾರದ ತಟ್ಟೆಗಳಲ್ಲಿ ಉದ್ದ ಇಟ್ಟಿದ್ದಾರೆ. ಮಾರನೇ ದಿವಸ ಅದು ಎಸೆಯೋದೆ. ಉಪಭೋಗ ಸಂಸ್ಕೃತಿ ಎಷ್ಟು ದಟ್ಟವಾಗಿದೆ ಅಂತ ಯಾವುದೋ ಅಮೇರಿಕನ್ ಪಬ್ ವರ್ಣನೆ ಮಾಡ್ತಾರೆ ಅಂತ ಅನ್ಕೊಳ್ಬೇಕು ಇದನ್ನು ಕೇಳಿದ್ರೆ. ಹಾಗಿದೆ. ಕೃಕಲಾನ್ ವಿವಿಧಾಂಚಾಗಾನ್ ಶಶಕಾನ್ ಅರ್ಧಭಕ್ಷಿತಾನ್. ಉಡದ ಮಾಂಸ ಇತ್ತಂತೆ. ಕೃಕಲಾನ್, ಛಾಗಾನ್ ಥರಥರದ ಕುರಿ ಮೇಕೆಗಳು, ಶಶಕಾನ್ ಮೊಲಗಳು, ಅದು ಅರ್ಧ ತಿಂದು ಬಿಟ್ಟದ್ದು. ಮಹಿಷಾನ್ ಏಕಶಲ್ಯಾನ್ಶ್ಚ ಛೇದಾನ್ಶ್ಚ ಕೃತನಿಷ್ಠಿತಾನ್ ಲೇಹ್ಯಾನ್ ಉಚ್ಚಾವಚಾನ್ ಪೇಯಾನ್ ಭೋಜ್ಯಾನ್ಯುಚ್ಚಾವಚಾನಿ ಚ. ಲೇಹ್ಯಾನ್ ನೆಕ್ಕಿ ನೋಡುವ ವಸ್ತುಗಳು. ಯಾವುದು? ಉಪ್ಪಿನಕಾಯಿ ಮೊದಲಾದವುಗಳು. ಪೇಯ ಗೊತ್ತಿರುತ್ತೆ. ಭೋಜ್ಯ ಜಗಿದು ತಿನ್ನುವಂಥದ್ದು. ತಥಾಮ್ಲ ಲವಣೋತ್ತಂಸೈಹಿ ಹುಳಿ ಮತ್ತು ಉಪ್ಪು ಬೆರೆಸಿದ ಭಕ್ಷ್ಯಗಳು. ವಿವಿಧೈಹಿ ರಾಗಖಾಂಡವೈಹಿ ಥರಥರದ ಬಣ್ಣದಿಂದ ಕೂಡಿದ ವಸ್ತುಗಳು, ತಿನ್ನುವ ವಸ್ತುಗಳು. ಮಹಾನೂಪುರ ಕೇಯೂರೈಹಿ ಅಪವಿದ್ಧೈರ್ಮಹಾಧನೈಹಿ. ಅಲ್ಲಿ ಅದು ಮಾತ್ರ ಅಲ್ಲ, ಕಾಲೊಂದುಗೆಗಳು ಬಿದ್ದಿದ್ವು, ಗೆಜ್ಜೆ ಬಿದ್ದಿತ್ತು, ಎಲ್ಲ ಬಿದ್ದಿತ್ತು. ಕೃತಪುಷ್ಪೋಪಹಾರಾಭೂ ಅಧಿಕಂ ಪುಷ್ಯತಿ ಶ್ರಿಯಂ. ಅನೇಕ ಹೂಗಳು, ಅನೇಕ ಬೇರುಗಳು ಯಾದ್ವಾ ತದ್ವಾ ಬಿದ್ದಿದ್ದಾವೆ. ಪಾನಭೂಮಿರ್ವಿನಾವನ್ನಿಂ ಪ್ರದೀಪ್ತೇವೋಪಲಕ್ಷ್ಯತೆ. ಅಲ್ಲಿ ಬೇರೆ ಬೇರೆ ಕಲರಿನ ಭಕ್ಷ್ಯಗಳು, ಬೇರೆ ಬೇರೆ ಕಲರಿನ ಹೂವುಗಳು ಅಲ್ಲಿ ಬಿದ್ದು
ದೂರದಿಂದ ನೋಡಿದಾಗ ಬೆಂಕಿಯೇ ಇಲ್ಲದೆ ಇಡೀ ಪಾನಭೂಮಿ ಉರಿತಾ ಇದೆಯೋ ಎಂಬಂತೆ ಇತ್ತು. ಯಾಕೆಂದರೆ ಎಲ್ಲ ಕಲರಿನ ಊಟಗಳು, ಭಕ್ಷ್ಯಗಳು, ಎಲ್ಲ ಕಲರಿನ ಬಟ್ಟೆಗಳು, ಎಲ್ಲ ಕಲರಿನ ಹೂವುಗಳು ಎಲ್ಲ ಬಿದ್ದಿವೆ, ಎಲ್ಲ ಬಣ್ಣದ ಲೋಹಗಳು. ಆ ತರಹ ಬೆಂಕಿಯೇ ಇಲ್ಲದೆ ಉರಿದುರಿಯುತ್ತಿರುವ ಶಾಲೆ ಅಂದರೆ ಮನೆಯೋ ಎಂಬಂತೆ ಕಂಡಿತಂತೆ. ಶರ್ಕರ ಅಥವಾ ಮಾಧ್ವೀಕಾ ಪುಷ್ಪಾಸವ ಫಲಾತವಾ, ಸಕ್ಕರೆಯನ್ನು ಹುಳಿಬರಿಸಿದ ಮದ್ಯ, ಜೇನುತುಪ್ಪವನ್ನು ಹುಳಿಬರಿಸಿದ ಮದ್ಯ, ಪುಷ್ಪಾಸವ ಹೂವು, ಆಮೇಲೆ ಹಣ್ಣು, ಅವುಗಳನ್ನು ಹುಳಿ ಬರೆಯಿಸಿ ಕೊಳೆಯಿಸಿ ಮಾಡಿದ ಮದ್ಯ, ವಾಸಚೂರ್ಣೈಶ್ಚ ವಿವಿಧೈ ಮೃಷ್ಟಾಸ್ತೈಸ್ತೈ ಪೃಥಕ್ ಪೃಥಕ್ ಸಂತತ ಶುಶುಭೆ ಭೂಮಿ ಮಾಲ್ಯೈಶ್ಚ ಬಹು ಸಂಸ್ಥಿತೈ. ಹೀಗೆ ಎಲ್ಲ ತರಹದ ಮಾಲೆಗಳಿದ್ವು. ಕೆಲವರು ಹೇಳೋದುಂಟು, ಪ್ರಾಚೀನ ಭಾರತದ ಜನರಿಗೆ ಬಡತನ ಇತ್ತು, ಆದ್ದರಿಂದ ಫಿಲಾಸಫಿಯ ಕಡೆ ಗಮನ ಹೋಯಿತು. ಈ ವೈಭವ ಇರಲಿಲ್ಲ, ಇತ್ತು ಅಂತಂದರೆ, ಈಗಿನ ಫೈನಾನ್ಷಿಯಲ್ ಕಂಡೀಷನ್ನು ಇತ್ತು ಅಂದರೆ, ಅಥವಾ ಅವತ್ತಿನ ಫೈನಾನ್ಷಿಯಲ್ ಕ್ರಂಚಸ್ ಇರಲಿಲ್ಲ ಅಂತಂದರೆ ಯಾರು ಫಿಲಾಸಫಿಯ ಕಡೆ ಹೋಗ್ತಾ ಇರಲಿಲ್ಲ ಅಂತ. ಇಲ್ಲ, ತುತ್ತ ತುದಿಯಲ್ಲಿತ್ತು, ಅದರಿಂದಾಗೇ ಫಿಲಾಸಫಿ ಕಡೆ ಬಂದದ್ದು. ಬಡತನವೇ ಜಾಸ್ತಿ ಆದರೆ ಸೋಮಾಲಿಯಾ ಆಗ್ಬಿಡ್ತಾ ಇತ್ತು. ವಿಪರೀತ ಬಡತನ ಇತ್ತು ಅಂದರೆ ಅಲ್ಲಿಯ ಸೋಮಾಲಿಯಾದ ಹೆಣ್ಣು ಮಕ್ಕಳು, ಇಲ್ಲಿನ ಹೆಣ್ಣು ಮಕ್ಕಳು ನಿಮ್ಮ ಗಂಡ ಏನು ಕೆಲಸ ಮಾಡ್ತಾರೆ ಅಂದರೆ ಹೆಮ್ಮೆಯಿಂದ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಹೇಳ್ತಾರಲ್ಲ, ಆ ರೀತಿ ಅಲ್ಲಿ ನನ್ನ ಗಂಡ ಪೈರೇಟ್, ಸಮುದ್ರ ಕಳ್ಳ ಅಂತ ಹೇಳ್ಕೊತಾರೆ. ಇಂತಹ ಪರಿಸ್ಥಿತಿ ಉಂಟು. ಬಡತನವೇ ಜಾಸ್ತಿ ಇದ್ದು ಶ್ರೀಮಂತಿಕೆಯನ್ನೇ ನೋಡದೇ ಇರುತ್ತಿದ್ದರೆ ನಾವೇನಾಗಬೇಕಿತ್ತು? ಸಂಸ್ಕೃತಿ, ಸಭ್ಯತೆ, ಈ ತರಹದ ಶಾಸ್ತ್ರಗಳು ಇವೆಲ್ಲ ಉಳಿತಿರ್ತಿತ್ತೆ. ಬದುಕಲಿಕ್ಕೆ ಕಷ್ಟ, ಶಾಸ್ತ್ರ ಎಲ್ಲಿಂದ ಬರುತ್ತ್ರಿ? ಇಷ್ಟೊಂದು ಸಮೃದ್ಧವಾದ ಶಾಸ್ತ್ರ ಇದೆ ಅಂದರೆ ಗಮನಿಸಬೇಕು, ಸಮೃದ್ಧಿ ಇತ್ತು ಅಂತ. ಇಲ್ಲಾಂದರೆ ಎಂತೆಂಥ ಶಾಸ್ತ್ರಗಳಿವೆ ಪ್ರಾಚೀನ ಭಾರತದಲ್ಲಿ, ಎಂತೆಂತಹ ವಾಂಗ್ಮಯಗಳ ನಿರ್ಮಾಣ ಆಗಿದೆ, ಎಂತೆಂಥ ಕಾವ್ಯದ ನಿರ್ಮಾಣ ಆಗಿದೆ, ಎಂತೆಂಥ ಶಿಲ್ಪದ ನಿರ್ಮಾಣ ಆಗಿದೆ. ಬಡತನ ಇದ್ರೆ ಅವೆಲ್ಲ ಇರ್ತಿತ್ತ? ಎಲ್ಲ ಕೊಂದು ತಿಂದುಬಿಟ್ಟಿರೋರು. ಅದರಿಂದ ಹಾಗಲ್ಲ. ಅವ್ರು ಏನೇನೋ ಹೇಳ್ತಾರೆ, ಇವರೇನೇನೋ ಕೇಳ್ತಾರೆ. ನಾವು ಯಾವುದೇ ಒಂದು ಸಂಗತಿಯನ್ನು ಟೆಕ್ಸ್ಟ್ ಬುಕ್ನಲ್ಲಿರೋದನ್ನು ಪರಿಶೀಲಿಸಬೇಕು ಅನ್ನುವ ಪರಿಪಾಠ ಬೆಳಿಬೇಕಷ್ಟೇ. ಬೇರೆ ನಾವು ಕೂತು ಸರಿ ಮಾಡಲಿಕ್ಕಾಗಲ್ಲ. ಒಂದು ಮಾತ್ರ ಹೇಳಬಹುದು, ನೋಡಿ, ಸತ್ಯಕ್ಕೆ ಯಾವಾಗಲೂ ತೆರೆದುಕೊಂಡಿರಿ. ಯಾವಾಗ ಯಾವ ಥಿಯರಿ ಬೇಕಾದರೂ ಡಿಸ್ಪ್ರೂವ್ ಆಗಬಹುದು, ಅದಕ್ಕೆ ನೀವು ತಯಾರಾಗಿರಿ ಅಂತ ಮೊದಲಿಂದ ತುಂಬಿಸಬೇಕೇ ವಿನಃ ಬೇರೆ ಏನೂ ಇಲ್ಲ. ಯಾಕೆಂದರೆ ಯಾವುದ್ಯಾವುದನ್ನು ಏನೇನು ಅಂತ ನೋಡಿದ್ದೇವೆ, ಅದದು ಆ ಕಾಲ ಬಂದ ಮೇಲೆ ಅದಾಗಿಲ್ಲದೆ ಇರೋದು ನೋಡ್ತಾ ಇದ್ದೇವೆ. ಈಗ ಉದಾಹರಣೆಗೆ 2020 ಬಂದಾಗ ಏನೇನು ವೈಜ್ಞಾನಿಕ ಕ್ರಾಂತಿ ಆಗತ್ತೆ ಅಂತ ಇತ್ತು, ಆ ಎಕ್ಸ್ಪೆಕ್ಟೇಷನ್ ಆಗಲಿಲ್ಲ. ಅದು 90ನೇ ಇಸ್ವಿಯಲ್ಲಿ 95ನೇ ಇಸ್ವಿಯಲ್ಲಿ ಒಂದು ಎಕ್ಸ್ಪೆಕ್ಟ್ ಮಾಡಿದ್ರು, ಓ ಈ ತರಹದ ಕ್ರಾಂತಿ ಆಗತ್ತೆ ಅಂತ. ಅದೇನಾಗಲಿಲ್ಲ, ಬೇರೆ ತರಹ ಆಯಿತು, ಅದು ಬೇರೆ, ಆದರೆ ಅದಾಗಲಿಲ್ಲ. ನಾವು 2024-25 ಸತ್ತು ಹೋದವರಿಗೆ ಮತ್ತೆ ಜೀವ ಬರೆಸ್ತೇವೆ ಚಾಲೆಂಜು ಅಂತ ಹೇಳಿ ಒಂದು ಕಂಪ್ನಿ ಇದೆ, ಅದು ಆಗಲಿಲ್ಲ ಅಲ್ವಾ? ಎಷ್ಟೋ ಏನು ಮಾಡ್ತೇವೆ ಅಂತ ಅಂದ್ಕೊಂಡಿದ್ದೆವೋ ಅದು ಯಾವುದೂ ಆಗಲಿಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಒಂದು ಕಾಲದ ಥಿಯರಿ ನಂತರದ ಕಾಲದಲ್ಲಿ ಡಿಸ್ಪ್ರೂವ್ ಆಗಲಿಕ್ಕೆ ದೊಡ್ಡ ಸಂಗತಿಯೇ ಬೇಡ. ಅಜೇಯರು ಅಭೇದ್ಯರು ಅಂತ ಅನ್ಕೊಂಡಿದ್ವಿ, 2 ವರ್ಷ ತಪ್ಪಿಗೆ ಮನೆಯಲ್ಲಿ ಕೂತ್ಕೊಂಡ್ವೋ ಇಲ್ವೋ ಆಯ್ತಲ್ಲ. ಅದರಿಂದ ನಾವು ಏನೇನು ಅಂದ್ಕೊಂಡಿರ್ತೀವಿ ಅದು ಯಾವುದೂ ಆಗಲಿಲ್ಲ, ಆಗೋದಿಲ್ಲ ಎಷ್ಟೋ ಬಾರಿ.
ಹೀಗಾಗಿ ಅದನ್ನು ಕಲಿಸ್ಬೇಕು. ನಮ್ಮಲ್ಲಿ ಸಮೃದ್ಧಿ ನೋಡಿ ಯಾಕೆ ಬಂತು ಅಂದರೆ ನಮ್ಮಲ್ಲಿ ಎಂತಹ ಸಮೃದ್ಧಿ ಇತ್ತು, ಆ ಪರಿ ಸಮೃದ್ಧಿ ಇತ್ತು. ಆ ಸಮೃದ್ಧಿ ಇರೋದ್ರಿಂದ ಆ ಸಮೃದ್ಧಿಯಿಂದ ಆಚೆ ಬಂದ್ವಿ. ಇಲ್ಲ, ತತ್ವಶಾಸ್ತ್ರ ಒಂದು ಬೇಕು. ಕೇವಲ ಹೊಟ್ಟೆಗಲ್ಲ, ತಲೆಗಲ್ಲ, ಮನಸ್ಸಿಗೂ ಅಲ್ಲ, ಆತ್ಮಕ್ಕೂ ಒಂದು ಆಹಾರ ಬೇಕು. ಸೊ ನೀಡ್ ಆಫ್ ಸೋಲ್ ಅಂತ ಹೇಳಿ ಆ ಶಾಸ್ತ್ರವನ್ನೆಲ್ಲ ನಾವು ರಚನೆ ಮಾಡಿದ್ದಾಯಿತು. ಅದರಿಂದ ನೋಡಿದ ಜಾಂಬೂನದ ಮಯೈಶ್ಚಾನ್ಯೈ ಕರಕೈರಭಿತಮೃತ, ಬಂಗಾರದ ಬಿಂದಿಗೆ, ಬೆಳ್ಳಿಯ ತಂಬಿಗೆ, ಇವುಗಳಲ್ಲಿ ತುಂಬಿ ತುಂಬಿ ಇಟ್ಟಿದ್ರಂತೆ ಮದ್ಯವನ್ನು. ಪಾನಶ್ರೇಷ್ಠಾಂ ತಥಾ ಭೂಮಿಂ ಕಪಿಸ್ತತ್ರ ದದರ್ಶಃ. ಎಲ್ಲ ನೋಡಿದ, ಎಲ್ಲ ಅಮೂಲ್ಯವಾದ ಲೋಹಗಳ ಪಾತ್ರಗಳು ಅಲ್ಲಿದ್ದುವು. ಕ್ವಚಿದರ್ಧಾವಶೇಷಾಣಿ ಕ್ವಚಿತ್ ಪೀತಾನ್ಯಶೇಷತಃ. ಕೆಲವೊಂದು ಅರ್ಧ ಕುಡಿದು ಉಳಿದಿತ್ತು, ಕೆಲವೊಂದು ಪೂರ್ತಿ ಕುಡಿದಿದ್ರು, ಕೆಲವೊಬ್ಬರು ಕುಡಿದೇ ಇರಲಿಲ್ಲ. ಹಾಗೆ ಎಲ್ಲವನ್ನ ನೋಡಿತಾ ಬಂದ. ಎಷ್ಟೋ ಜನ ಉದ್ದ ಸಾಲು ಹಾಸಿಗೆಗಳಿತ್ತು, ಹಾಸಿಗೆ ಮೇಲೆ ಮಲಗಿರಲಿಲ್ಲ, ಕೆಳಗಡೆ ನೆಲದ ಮೇಲೆ ಬೋಧ ತಪ್ಪಿ ಬಿದ್ದಿದ್ರು. ಅದನ್ನು ನೋಡಿದ. ಈ ರೀತಿ ಎಲ್ಲ ಅವ್ಯವಸ್ಥೆಗಳು. ಒಂದು ಪಾನಗೋಷ್ಠಿ ಆದಮೇಲೆ ಏನೇನು ಅವ್ಯವಸ್ಥೆಗಳಾಗಿರಬೇಕು ಆ ಎಲ್ಲ ಅವ್ಯವಸ್ಥೆಗಳನ್ನು ಇಲ್ಲಿ ವರ್ಣನೆ ಮಾಡಿದ್ದಾರೆ. ಇಷ್ಟು ಸಂಕ್ಷಿಪ್ತವಾಗಿ ಹೇಳಬಹುದು. ಎಲ್ಲ ಕಡೆ ನೋಡಿದ. ದದರತ ತಮಃ ತೇಜಾಹ ನ ದದರ್ಶ ಚ ಜಾನಕೀಂ. ಊರೆಲ್ಲ ನೋಡಿದ, ಸೀತೆಯನ್ನು ಮಾತ್ರ ನೋಡಲಿಲ್ಲ. ಆಮೇಲೆ ಮಹತೀಂ ಚಂಕಾಂ ಧರ್ಮಸಾಧ್ವತ ಶಂಕಿತಃ. ಧರ್ಮದ ಬಗ್ಗೆ ಭಯ ಉಂಟಾಯಿತು. ಪರದಾರಾವರೋಧಸ್ಯ ಪ್ರಸುಪ್ತಸ್ಯ ನಿರೀಕ್ಷಣಂ ಇದಂ ಖಲು ಮಮಾತ್ಯರ್ಥಂ ಧರ್ಮಲೋಪಂ ಕರಿಷ್ಯತಿ. ನಾನು ನೈಷ್ಠಿಕ ಬ್ರಹ್ಮಚರ್ಯವನ್ನು ಸ್ವೀಕರಿಸಿದ್ದೇನೆ, ಅಂಥದ್ರಲ್ಲಿ ಈ ರೀತಿ ಹೇಗೇಗೋ ಮಲಗಿರುವವರನ್ನು ನೋಡಬಹುದೇ? ಬೇರೆಯ ಹೆಣ್ಣು ಮಕ್ಕಳು, ಬೇರೆಯವರ ಹೆಂಡತಿಯರು ಯಾರು ಬರೋದಿಲ್ಲ ಅನ್ನುವ ಭರವಸೆಯಿಂದ ಒಳಕೋಣೆಯಲ್ಲಿ, ಒಳಮನೆಯಲ್ಲಿ ಹೇಗೇಗೋ ಮಲಗಿರೋದನ್ನು ಒಬ್ಬ ನೋಡಬಹುದೇ? ಈ ಡೌಟ್ ಕೂಡ ಯಾರಿಗೆ ಬಂದಿರಲಿಲ್ವೋ ಅವ್ರ ಮನೆಯಲ್ಲಿ ತಿರುಗಾಡ್ತಾ ಇರೋ ಇವ್ರಿಗೆ ಆ ಡೌಟ್. ಈ ಥರದ್ದೇ ಕಾಂಟ್ರಾಸ್ಟ್ ಇರುತ್ತೆ ಸಜ್ಜನರಿಗೂ ದುರ್ಜನರಿಗೂ. ತಸ್ಯ ಪ್ರಾದುರಭೂಚಿಂತ್ಯ ಪುನರನ್ಯ ಮನಸ್ವಿನಃ ನಿಶ್ಚಿತೈಕಾಂತ ಚಿತ್ತಸ್ಯ ಕಾರ್ಯ ನಿಶ್ಚಯದರ್ಶಿನಿ. ಆಮೇಲೆ ತನಗೆ ತಾನೇ ಹೇಳಿಕೊಂಡನಂತೆ, ಕಾಮಂ ದೃಷ್ಟ ಮಯಾತರವ ವಿಶ್ವಸ್ತ ರಾವಣ ಸ್ತ್ರೀಯ. ಹೌದು, ಎಲ್ಲ ಹೆಣ್ಣು ಮಕ್ಕಳನ್ನು ನೋಡಿದೆ, ಏನೀಗ? ನತು ಮೇ ಮನಸಾ ಕಿಂಚಿತ್ ವೈಕೃತ್ಯಮುಪಪದ್ಯತೆ. ಎಲ್ಲಿಯೂ ಟೆಂಪ್ಟ್ ಆಗಿಲ್ಲ ನನ್ನ ಮನಸ್ಸು. ವೈಕೃತ್ಯಂ ನೋಪಪದ್ಯತೆ. ಮನೋಹಿ ಹೇತು ಸರ್ವೇಚಾಂ ಇಂದ್ರಿಯಾಣಾಂ ಪ್ರವರ್ತನೆ ಶುಭಾಶುಭಾಸು ಅವಸ್ಥಾಸು ತಚ್ಚಮೇಸು ವ್ಯವಸ್ಥಿತಂ. ಮನಸ್ಸೇ ಪ್ರಧಾನ. ಕೆಟ್ಟದಲ್ಲಿ ಆಗಲಿ ಒಳ್ಳೆಯದರಲ್ಲಾಗಲಿ ಮನಸ್ಸು ಹೇಗೆ ಎಷ್ಟು ವಿಕಾರವನ್ನು ಹೊಂದಿದೆ ಎನ್ನುವುದು ಮುಖ್ಯ. ಅದು ನನಗೆ ಗಟ್ಟಿಯಾಗಿ ಇದೆ. ನಾನ್ಯತ್ರ ಹಿ ಮಯಾ ಶಕ್ಯ ವೈದೇಹಿ ಪರಿಮಾರ್ಗಿತುಂ ಸ್ತ್ರಿಯೋ ಹಿ ಸ್ತ್ರೀಷು ದೃಶ್ಯಂತೆ ಸದಾ ಸಂಪರಿಮಾರ್ಗಣೆ. ನಾನು ಈ ಸೀತೆಯನ್ನು ಹುಡುಕಲಿಕ್ಕೆ ನೋಡಿದ್ದಲ್ವಾ, ಹೆಣ್ಣು ಮಕ್ಕಳನ್ನು ಹೆಣ್ಣು ಮಕ್ಕಳಿರುವಲ್ಲಿಯೇ ನೋಡಬೇಕು. ಯಸ್ಯ ಸತ್ವಸ್ಯ ಯಾ ಯೋನಿಹಿ ತಸ್ಯಾಂ ತತ್ ಪರಿಮೃಗ್ಯತೆ. ಯಾವ ಪ್ರಾಣಿಯ ಜಾತಿ ಯಾವುದೋ ಅಲ್ಲಿ ಹುಡುಕಬೇಕು. ನಶಕ್ಯಂ ಪ್ರಮದ ನಷ್ಟ ಮೃಗೀಷು ಪರಿಮಾರ್ಗಿತು. ನನ್ನ ಬ್ರಹ್ಮಚರ್ಯ ಉಳಿಸ್ಕೊಳ್ಳಿಕ್ಕಾಗಿ ಎಲ್ಲೋ ಇರೋದನ್ನು ಇನ್ನೆಲ್ಲೋ ನೋಡೋದ? ಬೆಳಕಿರದ, ಬೆಳಕು ಬಾರದ
ಮನೆಯಲ್ಲಿ ಕಳ್ಕೊಂಡದ್ದನ್ನು ಬೆಳಕಿರುವ ಜಾಗದಲ್ಲಿ ಹುಡುಕ್ಲಿಕ್ಕೆ ಬರುತ್ತಾ? ಕಳ್ಕೊಂಡಿದ್ದೆಲ್ಲ ಅಲ್ಲೇ ಹುಡುಕಬೇಕು. ಅದರಿಂದಾಗಿ ನಶಕ್ಯ ಪ್ರಮದ ನಷ್ಟ ಮೃಗೀಚು ಪರಿಮಾರ್ಗಿತು. ಹೆಣ್ಣು ಕಳೆದು ಹೋದರೆ ಜಿಂಕೆಗಳಲ್ಲಿ ಹುಡುಕಿ ಪ್ರಯೋಜನ ಇಲ್ಲ. ತದಿದಂ ಮಾರ್ಗಿತಂ ತಾವತ್ ಶುದ್ಧೇನ ಮನತಾಮಯ. ಅದರಿಂದ ನಾನು ಶುದ್ಧ ಮನಸ್ಸಿನಿಂದ ಹುಡುಕಿದ್ದೇನೆ ರಾವಣಾಂತಃಪುರವನ್ನು. ದೃಶ್ಯತೇನ ಚ ಜಾನಕಿ, ಸೀತೆಯನ್ನು ಕಾಣಲಿಲ್ಲ. ದೇವಗಂಧರ್ವ ಕನ್ಯೆಯರಿದ್ದಾರೆ. ದೇವಕನ್ಯೆಯರು, ಗಂಧರ್ವ ಕನ್ಯೆಯರು, ನಾಗಕನ್ಯೆಯರು ಎಲ್ಲರನ್ನ ಎತ್ಕೊಂಡ್ಬಂದ್ಬಿಟ್ಟಿದ್ದಾನೆ. ಇಂತಹ ಜಾತಿಯ ಹೆಣ್ಣು ಇಲ್ಲಿ ಇಲ್ಲ ಅಂತ ಇಲ್ಲ, ಎಲ್ಲವನ್ನ ನಾನು ನೋಡಿದ್ದೇನೆ ಅಂತ ಹೇಳಿ ಆಪಾನ ಭೂಮಿ ಮುತ್ಸೃಜ್ಯ ತಾಂ ವಿಚೇತುಂ ಪ್ರಚಕ್ರಮೇ. ಆ ಪಾನಭೂಮಿ ಅದನ್ನು ಬಿಟ್ಟು, ಇವತ್ತಿನ ಪರಿಭಾಷೆಯಲ್ಲಿ ಹೇಳೋದಾದರೆ ಬಾರ್ ಅಥವಾ ಪಬ್, ಅದನ್ನು ಬಿಟ್ಟು ಹೊರಗಡೆ ಬಂದು ಹುಡುಕಲಿಕ್ಕೆ ಶುರು ಮಾಡಿದ ಅನ್ನುವಲ್ಲಿಗೆ 11ನೆಯ ಸರ್ಗ ಮುಗಿದಿದೆ. ನಾಳೆ 12ನೇ ಸರ್ಗ ನೋಡೋಣ. ಕೃಷ್ಣಾರ್ಪಣಮಸ್ತು.